ಗದಗ ನಗರದಲ್ಲಿ ಮೇ 31ರಂದು ಬೃಹತ್ ಹಿಂದೂ ಸಮಾವೇಶ ನಡೆಯಲಿದ್ದು, ಆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದ ವೇದಿಕೆ ಸಿದ್ಧಗೊಂಡಿದೆ. ಕನ್ಹೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, 25,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. 10,000ಕ್ಕೂ ಅಧಿಕ ಆಸನದ ವ್ಯವಸ್ಥೆ ಮಾಡಲಾಗಿದ್ದು, 30ಕ್ಕೂ ಹೆಚ್ಚು ಊಟದ ಕೌಂಟರ್ಗಳು ಸಿದ್ಧಗೊಂಡಿವೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ಗೋಧಿ ಹುಗಿ, ಬದನೆಕಾಯಿ ಪಲ್ಯ, ಅನ್ನ, ಸಾಂಬಾರ್ ಊಟಕ್ಕೆ ಸಿದ್ಧವಾಗಲಿವೆ. ಈ ಕುರಿತು ಅನಿಲ್ ಅಬ್ಬಿಗೇರಿ, ಈರಣ್ಣ ಬಾಳೆಕಾಯಿ, ಉಮೇಶ್ ಹಡಪದವರು ರೈಸ್ ಆಫ್ ನ್ಯೂಸ್ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಬರೆದಿದ್ದಾರೆ. ಹಿಂದೂ ಸಮಾವೇಶ ಭಾರಿ ಕೂಡಲಿದೆ. ಶಕ್ತಿ ಮೀರಿ ಮಂದಿ ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಇವು 25ರಿಂದ 30,000 ಮಂದಿ ಕೂಡ್ತಾರ ಅನ್ನೋದು ಸಂಭವ ಇದೆ. ಹಾಗೂ 3,500ರಿಂದ 4,000 ಮಂದಿ ಕುಂಭಮೇಳದ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡೈತಿ. 25ಕ್ಕಿಂತ ಹೆಚ್ಚಿನ ಕೌಂಟರ್ ಮಾಡೈತಿ. ಯಾರಿಗೆ ಏನೂ ಗದ್ದಲ ಆಗ್ಲಾರ್ದಂಗೆ ಶಕ್ತಿ ಮೀರಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲದೂ ಮಾಡೈತಿ. ತಾವು ಬಂದು ಹಿಂದೂಗಳ ಸಮಾವೇಶದಲ್ಲಿ ಭಾಗಿಯಾಗಿ ಶಾಂತಿಯನ್ನು ತೋಟವನ್ನು ಮಾಡಬೇಕಾಗಿ ವಿನಂತಿ. ಗದಗ ಮಹಾನಗರದಲ್ಲಿ ಭಾನುವಾರ ಬೃಹತ್ ಹಿಂದೂ ಸಮಾವೇಶ ಜರುಗುತ್ತಿದೆ. ನಮ್ಮ ಕನ್ಹೇರಿ ಮಠದ ಅದ್ವೈತ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಗದಗ ಮಹಾನಗರದಲ್ಲಿ ಹಿಂದೂಗಳನ್ನು ಒಗ್ಗೂಡಿಸಲು ಒಂದು ಬಹುದೊಡ್ಡ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಗದಗಿನ ಸರ್ವ ಹಿಂದೂ ಸಮಾಜ ಬಾಂಧವರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಸರ್ವ ಹಿಂದೂ ಸಮಾಜದವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಆದ ಕಾರಣ ಭಾನುವಾರ ಗದಗ ಮಹಾನಗರದಲ್ಲಿ ಬೃಹತ್ ಹಿಂದೂ ಸಮಾವೇಶ ಜರುಗ್ತಾ ಇದೆ. ಅನಿಲ್ ಅಬ್ಬಿಗೆ ಹಿಂದೂ ಬೌದ್ಧ ಸಮಾವೇಶ ವಿಡಿಟಿ ಮೈದಾನದಲ್ಲಿ ನಡೆಯುತ್ತದೆ. ನಾಳೆಯ ದಿವಸ ಹಿಂದೂ ಮಹಾಸಭೆಗೆ ಪೂಜ್ಯ ಕನ್ಹೇರಿ ಶ್ರೀಗಳು ಗದಗ ನಗರಕ್ಕೆ ಆಗಮಿಸಲಿದ್ದಾರೆ. ರೈತರ ಪರವಾಗಿ ರೈತರ ಉದ್ದೇಶಿಸಿ ಆನಂತರ ಅವರು ಈ ಉಳಿವಿಗಾಗಿ ನಾಳೆ ಕನ್ಹೇರಿ ಶ್ರೀಗಳ ಗದಗಿಗೆ ಆಗಮನ ಇದೆ. 5 ಗಂಟೆಗೆ ಅವರು ಬಹಿರಂಗ ಸಭೆ ಇದೆ. ಆನಂತರ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ ರಾತ್ರಿವರೆಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 25ರಿಂದ 30,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಆನಂತರ ಯಾವುದೇ ಗದ್ದಲ ಆಗಲಾರ್ದಂಗೆ 50 ಕೌಂಟರನ್ನು ಮಾಡಿರ್ತೇವೆ. ಎಲ್ಲದ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಸರಿಯಾಗಿ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಮಹಾಸಂಘವನ್ನು ನಡೆಯಲಿದೆ. ಈರಣ್ಣ ಬಾಳೆಕಾಯಿ ಪ್ರಸಾದ ಸಮಿತಿ ಸದಸ್ಯರು. ರೈಸ್ ಆಫ್ ನ್ಯೂಸ್ ಗದಗ್.